183 ದೇವಸ್ಥಾನಗಳಿಗೆ ಹಿಂದಿನ ಸರ್ಕಾರದ ಅವಧಿಯಲ್ಲಿ 10 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದು ಪ್ರಸ್ತುತ ಉಲ್ಲೇಖ 1ರ ಆದೇಶದಲ್ಲಿ ಅನುದಾನ ತಡೆಹಿಡಿಯಲಾಗಿದೆ. ಈ ಆದೇಶವನ್ನು ತೆರವುಗೊಳಿಸಿ ಸದರಿ ದೇವಸ್ಥಾನಗಳ ಅಭಿವೃದ್ಧಿ ಜೀರ್ಣೋದ್ಧಾರ ಕಾಮಗಾರಿಗಳಿಗೆ ಹಂಚಿಕೆಯಾಗಿರುವ 10 ಕೋಟಿ ರೂಪಾಯಿಗಳ ಅನುದಾನವನ್ನು ಬಿಡುಗಡೆ ಮಾಡಲು ಸಂಬಂಧಪಟ್ಟವರಿಗೆ ಆದೇಶದಂತೆ ಈ ಮೂಲಕ ಕೋರುತ್ತೇನೆ ಅಂತ ಅರ್ಜಿ ಕೊಟ್ಟಿದ್ದಕ್ಕೆ ಅವ್ರು ಏನ್ ಹೇಳಿದ್ದಾರೆ, ಅವರ PSಗೆ ಅದು ಆಯುಕ್ತರಿಗೆ ಕಟಾರಿಯಾ ಅವರಿಗೆ ಮಂಜೂರು ತಕ್ಷಣ ಬಿಡುಗಡೆ ಮಾಡಿ, ಮಂಜೂರಿ ಮುಜರಾಯಿಗೆ ತಕ್ಷಣ ಬಿಡುಗಡೆ ಮಾಡಿ ಅಂತೇಳಿ ಪತ್ರ ಬರೆದಿರ್ತಕ್ಕಂಥದ್ದು. ಈಗ ನಿನ್ನೆ 10 ಕೋಟಿ ಘೋಷಣೆ ಅವತ್ತು ನಾನು ಬಿಡುಗಡೆ ಮಾಡಿಸಿದ್ದು, ಈಗ ನಿನ್ನೆ ಘೋಷಣೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಉತ್ತರ ಕೊಟ್ಟವರು ರಾಮಲಿಂಗ ರೆಡ್ಡಿ ಅವರು 10 ಕೋಟಿನ 13/7/2020 ತಡೆದು ಆದೇಶಿಸಲಾಗಿರುತ್ತದೆ. 183 ದೇವಸ್ಥಾನಗಳ ಜೀರ್ಣೋದ್ಧಾರ ಕಾಮಗಾರಿಗಳಿಗೆ ಅನುದಾನ ಬಿಡುಗಡೆ ಮಾಡುವ ಕುರಿತು 23-24ನೇ ಸಾಲಿನ ಆಯವ್ಯಯದಲ್ಲಿ ಆರ್ಥಿಕ ಇಲಾಖೆ ಒದಗಿಸುವ ಅನುದಾನದಲ್ಲಿ ಒಟ್ಟಾರೆ ಬೇಡಿಕೆಗಳನ್ನು ಪರಿಗಣಿಸಿ ಅನುದಾನ ಬಿಡುಗಡೆ ಕುರಿತು ಪರಿಶೀಲಿಸಲಾಗುತ್ತದೆ. ಈಗ ಬಂದು ದೇವಸ್ಥಾನಗಳಿಗೆ ನಾನು ಹಣ ಬಿಡುಗಡೆ ಮಾಡಿಸಿದ್ದೀನಿ ಅಂತ ಹೇಳಿ ಏನು ನಿನ್ನೆ ದಿನ ಘೋಷಣೆ ಮಾಡೋದು, ಯಾವ್ಯಾವ ಊರಿಗೆ ಎಷ್ಟಿಷ್ಟು ಕೊಡಬೇಕು ಅಂತ ಹೇಳಿ 183 ದೇವಸ್ಥಾನಕ್ಕೆ ಊರ ಹೆಸರು ಹಾಕಿದ್ದೀನಿ. 5 ಲಕ್ಷದಿಂದ 10 ಲಕ್ಷ ರೂಪಾಯಿನ ಯಾವ ರೀತಿ ಒಂದೊಂದು ಊರು ದೇವಸ್ಥಾನಕ್ಕೆ ಹಣ ಕೊಡಬೇಕು ಅಂತ ಹೇಳಿ ಇದು ಹಣ ನನ್ನ ಕಾಲದಲ್ಲಿ ಬಿಡುಗಡೆ ಆಗಿರೋದು. ಪಾಪ ಈಗ ಈ ಹಣ ಬಿಡುಗಡೆ ಮಾಡಿಸ್ಲಿಕ್ಕೆ ಬಂದಿದ್ದಾರೆ. ಇದು ನಿಮ್ ಗಮನಕ್ಕೆ ಆಗ್ತಾ ಇರ್ತೇನೆ ಅಂದ್ರೆ, ಪಾಪ ನನ್ನ ಪತ್ರಿಕೆಯಲ್ಲಿ ಬರೆದಿದ್ದೇನೆ 60 ಕೋಟಿ ಕಾಮಗಾರಿಗೆ DCM ಚಾಲನೆ. ಈ 60 ಕೋಟಿನಲ್ಲಿ ನಾನು MLA ಇದ್ದಾಗ ಎಷ್ಟೆಷ್ಟು ರಿಲೀಸ್ ಆಯಿತು, ಆ ಕೆಲಸಗಳಲ್ಲಿ ಎಷ್ಟಿದೆ 60 ಕೋಟಿನಲ್ಲಿ? 1 ರೂಪಾಯಿ ಇನ್ನೂ ಕೊಟ್ಟಿಲ್ಲ. 3 ತಿಂಗಳಲ್ಲಿ 20 ದಿನ ಬಂದಿದ್ದೀನಿ ಅಂದ್ರಲ್ಲ. ಹೊಸದಾಗಿ ಈ ಸರ್ಕಾರ ಬಂದು ಯಾವುದೇ ರೀತಿಯ ಹಣ ಬಿಡುಗಡೆ ಮಾಡಿಲ್ಲ. ಈ ಸರ್ಕಾರದಲ್ಲಿ ಹಿಂದಿನ ನಾನು ಶಾಸಕನಿದ್ದಾಗ ಬಿಡುಗಡೆ ಆದಂತ ಹಣಗಳು ಈಗ ಬಂದು ಬುದ್ಧಿ ಪೂಜೆ ಹಾಕಿದ್ದಾರೆ. ಚುನಾವಣೆ ಡಿಕ್ಲೇರ್ ಆಗ್ತದೆ ಅಂತಕ್ಕಂಥ ಒಂದು ತರಾತುರಿ. ನಾನು ಏನೇನು ಮಾಡಿದ್ದೆ ಅನ್ನೋದು ಹಿಂದೆ ನಮ್ಮ ಜಯಮೂರ್ತಿಯವರು ಹೇಳ್ತಾ ಇದ್ದಲ್ಲ, 1000 ಕೋಟಿ ಕೆಲಸ. ರಸ್ತೆಗಳು ನೀವು ನೋಡಿದಿರಲ್ಲ, ಹಳ್ಳಿಗಳಲ್ಲಿ ಹಲವಾರು ಕಡೆ ಯಾವ ಮಟ್ಟದ ಗುಣಾತ್ಮಕವಂತ ರಸ್ತೆಗಳನ್ನ ಮಾಡೋದು ನಾವು ನೋಡಿದ್ದೀವಿ. ಇವತ್ತು ಇಷ್ಟೆಲ್ಲ ಇರಲಿ, ಚನ್ನಪಟ್ಟಣದಲ್ಲಿ ಏನೋ 30 ಕೋಟಿ ಅಂತ ಹೇಳಿ ಪಾಪ ನಮ್ಮ ಕಾರ್ಪೊರೇಟರ್ಗಳನ್ನ ಎಲ್ಲ ಖರೀದಿ ಮಾಡ್ಕೊಂಡು ಕರ್ಕೊಂಡು ಹೋಗೋದು ನಮ್ಮಲ್ಲಿ ಇದ್ದವ್ರನ್ನ. ಅಲ್ಲಿ 30 ಕೋಟಿ ಹಣ ಬಿಡುಗಡೆ ಮಾಡಿದ್ದೀವಿ ಅಂತ ಏನೋ 1 ಕೋಟಿ ಒಂದೊಂದು ವಾರ್ಡ್ಗೆ ಅಂತ ತೋರಿಸ್ಕೊಂಡಾಗ ಅದನ್ನ ನೋಡಿದೆ. ಮಾಧ್ಯಮದ ಸ್ನೇಹಿತರು ಗಮನಕ್ಕೆ ತರ್ತೀನಿ, ಇಲ್ಲೇನು ಚನ್ನಪಟ್ಟಣ ಟೌನು ಹಾಕೋರಲ್ಲ 1 ಕೋಟಿ, ನಮ್ಮಲ್ಲಿ ಗೆದ್ದಿದ್ದನ್ನು ಕರ್ಕೊಂಡು ಎಲ್ಲರೂ ವೈಜಾಗ್ ಮಾಡ್ಕೊಂಡು ಹೋಗಿ. ಇಲ್ಲಿ ನನ್ನ ಕಾಲದಲ್ಲಿ ಚನ್ನಪಟ್ಟಣದಲ್ಲಿ 96 ಕೋಟಿ ವೆಚ್ಚದಲ್ಲಿ UGD ಸ್ಕೀಮ್ನ ಹಣ ಬಿಡುಗಡೆ ಮಾಡಿಸಿ, ಅಲ್ಲಿ ಯಾವೊಂದು ಮನೆಯಲ್ಲಿ ಹಿಂದೆ ಎಲ್ಲ ಮನೆ ಕಟ್ಟಿರೋದು ಎಲ್ಲ ಆ ಚರಂಡಿಗಳಿಗೆ ಬಿಟ್ಬಿಟ್ಟವ್ರೆ, ಬದುಕಕ್ಕಾಗ್ತಾ ಇಲ್ಲ ಅಲ್ಲಿ ಚನ್ನಪಟ್ಟಣದಲ್ಲಿ ಟೌನ್ನಲ್ಲಿ. ಅದಕ್ಕೆ 96 ಕೋಟಿ ಹಣ ಬಿಡುಗಡೆ ಮಾಡಿ ಟೆಂಡರ್ ಆಗಿ ಎಲ್ಲ ಆಗಿದೆ. ಇವತ್ತು ಕೆಲಸ ಪ್ರಾರಂಭ ಮಾಡಿಲ್ಲ. ಕಾಂಟ್ರಾಕ್ಟರ್ ಹೇಳ್ತಾರಂತೆ ಇಂಜಿನಿಯರ್ಸ್, ಶಿವಕುಮಾರ್ ಹೋಗ್ಬಿಟ್ಟು ಭೇಟಿ ಮಾಡಿ ಬನ್ನಿ ಅಂತಾರೆ. ನಾನಿದ್ದಾಗ ಯಾಕೆ ಕುಮಾರಸ್ವಾಮಿ ಹೋಗಿ ನೋಡಕ್ ಬನ್ನಿ ಅಂತ ಯಾಕೆ ಹೇಳ್ತಿರ್ಲಿಲ್ಲ ಇಂಜಿನಿಯರ್ಗಳು? ಶಿವಕುಮಾರ್ ಹೋಗಿ ಹೆಂಗ್ ನೋಡಿ ಅಂತ ಯಾಕೆ ಹೇಳ್ತಾರೆ? 93 ಕೋಟಿ ಪರ್ಸೆಂಟೇಜ್ ತಗೋಬೇಕಲ್ಲ. ಇದು ಅವ್ರು ಮಾಡ್ತಿರೋ ಕೆಲಸ ಅರ್ಥ ಮಾಡ್ಕೊಳ್ಳೇನಂತ. ಇದು ನಿಮಗೆ ನಮ್ಮ ಕಾರ್ಯಕರ್ತರಿಗೂ ಹೇಳ್ತೀನಿ, ಕಾಂಗ್ರೆಸ್ ಕಾರ್ಯಕರ್ತರಿಗೂ ಹೇಳ್ತೀನಿ, ನಿಮಗೆ 2 ಲಕ್ಷ 5 ಲಕ್ಷ 10 ಲಕ್ಷ ಬನ್ನಿ ನಮ್ಮ ಪಾರ್ಟಿಗೆ, ನಿಮ್ಮ ಸಾಲ ತೀರಿಸ್ತೀವಿ. ಎಷ್ಟು ಸಾಲ ಮಾಡ್ಕೊಂಡಿದ್ದೀರಿ? 5 ಲಕ್ಷ ಬೇಕಾ ತಗೊಂಡು ಹೋಗಿ. ಯಾರು ದುಡ್ಡು ನಿಮಗೆ ಕೊಡ್ತಾರೆ? ಇವರು ಕಷ್ಟಪಟ್ಟು ಸಂಪಾದನೆ ಮಾಡಿರೋದ್ರಿಂದ. ಬೆಂಗಳೂರಿನಲ್ಲಿ ಇವತ್ತು ಯಾರಾದ್ರೂ ಮನೆ ಕಟ್ಟಬೇಕು ಅಂದ್ರೆ ಬೆಂಗಳೂರಿನಲ್ಲಿ ಚದರಕ್ಕೆ ಇಷ್ಟು ಕೊಡಬೇಕು ಅಂತ ಹೇಳಿ ಫಿಕ್ಸ್ ಮಾಡ್ಕೊಂಡ್ರೆ ಈ ಮಾನ್ ಬಾಬು
ಆ ರೀತಿ ದುಡ್ಡು ಸಂಪಾದನೆ ಮಾಡಿದ್ರೆ ಒಂದೊಂದು ಕೋಟಿನೂ ಬೇಕಾದ್ರೆ 1 ಕೋಟಿನೂ ಕೊಡಬಹುದು ಚನ್ನಪಟ್ಟಣದಲ್ಲಿ ಚುನಾವಣೆ ಆ ತರ ದುಡ್ಡು ಮಾಡೋದು. ಇದು ಈ ಪರಿಸ್ಥಿತಿನಲ್ಲಿ ಚುನಾವಣೆ ಬಂದಿದೆ. ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡೋದು, ನಾನೇನಾದ್ರು ತಪ್ಪು ಮಾಡಿದೀನಿ ಅಂತ ನಿಮ್ಮ ಮನಸ್ಸಿನಲ್ಲಿದ್ರೆ ದಯವಿಟ್ಟು ತೀರ್ಮಾನ ನೀವು ಮಾಡಿ. ಪ್ರೀತಿಯಿಂದ ನನ್ನ ಕರೆಸ್ಕೊಂಡ್ರಿ, ನೀವು ನಿಲ್ಲಬೇಕು ಅಂದ್ರೆ ಇಲ್ಲಿಂದ ನಿಮಗೆ ನನ್ನ ಆಯ್ಕೆ ಮಾಡಿದ ಮೇಲೆ ಚನ್ನಪಟ್ಟಣ ಉಳಿಸ್ಕೊಂಡು ರಾಮನಗರ ರಾಜೀನಾಮೆ ಕೊಟ್ಟೆ. ನಾನು ರಾಮನಗರದಲ್ಲಿ MLA ಆಗಿ ಇರೋವರೆಗೆ ಒಬ್ಬ ಕಾಂಗ್ರೆಸ್ನ ಮನೆಯಿಂದ ಹೊರಗೆ ಬರ್ತಿರ್ಲಿಲ್ಲ. ಆ ರೀತಿ ಇಟ್ಟಿದ್ದೆ ಆ ಕ್ಷೇತ್ರದಲ್ಲಿ, ಯಾವ ಲೀಡರ್ ಹೊರಗಡೆ ಬರಕ್ಕಾಗ್ತಿರ್ಲಿಲ್ಲ. ಇವತ್ತು ಚನ್ನಪಟ್ಟಣದಲ್ಲಿ ಜನ ಪ್ರೀತಿಯಿಂದ ಮತ ಕೊಟ್ಟಿದ್ದಾರೆ ಅಂತೇಳಿ ನಿಮಗೆ ಗೌರವ ಕೊಟ್ಟು ನಾನು ಆಕ್ಚುಲಿ ಕ್ಷೇತ್ರ ಉಳಿಸ್ಕೊಂಡೆ, 2ನೇ ಬಾರಿನೂ ಗೆಲ್ಲಿಸ್ಕೊಂಡ್ರೆ